ವೆಲ್ಕಮ್ ಟು ಅಭಿಷೇಕ್ ಡೈಲಿ ವ್ಲಾಗ್ಸ್. ಇವತ್ತು ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಹುಣಸೂರಿಂದ. ನಮ್ಮ ಶಶಿ ಹೊಸ ಕಾರಿಂದ ನೋಡಿ, ನೆನ್ನೆ ಸಿದ್ದು ಕೂತಿದ್ದ ಸ್ಟೇರಿಂಗಲ್ಲಿ, ಈಗ ಶಶಿ ಕೂತಿದ್ದಾನೆ. ಇಲ್ಲಿ ನೋಡಿ ಶಶಿ, ಸಿದ್ದು ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ನೆನ್ನೆ ಭೂವಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಶಶಿ ಅವ್ರ ಮನೆ ಕಟ್ಟೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗ ಕನ್ಸ್ಟ್ರಕ್ಷನ್ ನೋಡಿ ಎಷ್ಟಾಗಿದೆ, ಆಲ್ರೆಡಿ ಫಿನಿಶಿಂಗ್ ಲೆವೆಲ್ಗೆ ಬಂದಿದೆ. ಆ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಕೇಳ್ಕೊಂಬಂದ್ಮೇಲೆ ಈ ಕೆಲಸ ಎಲ್ಲ ಪ್ರೋಸೆಸ್ಸು ಕ್ಲೀನಾಗಿ ಆಗಿ ಈ ಲೆವೆಲ್ಗಿದೆ. ಇನ್ನೊಂದು ಸ್ವಲ್ಪ ಕೆಲಸ ಮುಗಿದ್ರೆ ಗೃಹ ಪ್ರವೇಶ ಮಾಡ್ತಾರೆ. ಮಳೆ ಅಂತ ಕೆಲಸ ಸ್ಟಾಪ್ ಮಾಡಿದ್ದಾನೆ. ನೆಕ್ಸ್ಟು ಗೃಹ ಪ್ರವೇಶಕ್ಕೆ ಬಂದಾಗಲೇ ಇನ್ನು ನೆಕ್ಸ್ಟ್ ಈ ಮನೆ ಯಾವ ಥರ ಇದೆ ಇನ್ಸೈಡ್ ಎಲ್ಲ ತೋರಿಸ್ತೀನಿ. ಈಗ ಯಾವ ಥರ ಇದೆ ಅಂತ ನೋಡೋಕೆ ಬಂದಿದ್ದೀವಿ ಈಗ. ಓಕೆ, ಆಲ್ಮೋಸ್ಟ್ ಒಂದು 75% ಕಂಪ್ಲೀಟ್ ಆಗಿದೆ. Asking about me, where I've been and where I sleep. It's hard to find me if you really want to. Turns past that takes a cool sign. Same podcast, same old loops. Trying to outrun the thought of you, but understand the truth don't stop. You can't live in a town this small. You can change your mind but not your past. Every mile just feels like moving half. You can change my name in your phone. You can't leave in a town this small. I moved on but ಎಂತ ಆಯ್ತಾ ಕರೆಕ್ಟಾಗಿ ಆನ್ ದಿ ವೇಲಿ. ಈಗ ತಿಂಡಿಗೆ ಬಂದಿರೋದು ಉಡುಪಿ ಪ್ಯಾಲೇಸ್ಗೆ ಬಂದಿದ್ದೀವಿ. ತಿಂಡಿ ಮುಗಿಸ್ಕೊಂಡು ಆಮೇಲೆ ಹೋಗೋಣ. not too far, just down the road from who we are. You can change your hair, change your street, but you cannot run the memories. Nah, I ain't mad, I just laugh sometimes. How love can fade, but this town stays mine. They say small towns, just don't forget. ಇವಾಗ ತಿಂಡಿ ಮುಗಿಸ್ಕೊಂಡು ನಾನು ಸಿದ್ದು ಶಶಿ ಹೋಗ್ತಿರೋದು ಅರ್ಕೇಶ್ವರ ಟೆಂಪಲ್ಗೆ. ಅರ್ಕೇಶ್ವರ ಟೆಂಪಲ್ ಹೇಗಿದೆ ಅಂತ ನೋಡೋಣ, ನೀವು ನೋಡಿ ಬನ್ನಿ. ನಾವು ಅರ್ಕೇಶ್ವರ ಟೆಂಪಲ್ ರೀಚ್ ಆಗಿದ್ದೀವಿ, ಆಗ್ತಾ ಇದ್ದೀವಿ. Asking about me, where I've been and where I sleep. It's hard to find me if you really want to. Turns past that takes a cool sign. Same podcast, same old loops. Trying to outrun the thought of you, but understand the truth don't stop. You can't live in a town this small. You can change your mind but not your past. Every mile just feels like moving half. You can change my name in your phone. You can't leave in a town this small. I moved on but not too far, just down the road from who we are. You can change your hair, change your street, but you cannot run the memories. Nah, I ain't mad, I just laugh sometimes. How love can fade, but this town stays mine. They say small towns, just don't forget. I guess you're right about that. You can change your mind but not your past. Every mile just feels like moving half. You can change my name in your phone. You can't leave in a town this small. Every red light still knows your car. Every porch light still breaks my heart. You can back it up, girl, burn it all. You can't leave in a town this small. Don't go too far when it's written in the common stars. I try leaving, tried it all. You can't leave in a town this small. Yeah. Ooh. You can change your mind but not your past. Every mile just feels like moving half.
ಇವತ್ತು ನಾವು ಬಂದಿರೋದು ಕೆ ಆರ್ ನಗರ ಹತ್ರ ಇರೋ ಅರ್ಕೇಶ್ವರ ಟೆಂಪಲ್ಗೆ. ಈ ದೇವಸ್ಥಾನದ ವೈಶಿಷ್ಟ್ಯತೆ ಮತ್ತೆ ಇತಿಹಾಸ ತಿಳ್ಕೊಳ್ಳೋಣ. ಇಲ್ಲಿ ನಮ್ಮ ಗಣಪತಿ ಭಟ್ರಿದ್ದಾರೆ, ಅವರು ನಿಮ್ಗೆ ಇದ್ರ ಬಗ್ಗೆ ವೈಶಿಷ್ಟ್ಯತೆ ಮತ್ತೆ ಇತಿಹಾಸನ ಹೇಳ್ತಾರೆ, ಬನ್ನಿ. ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಇದು ಅರ್ಕೇಶ್ವರ ಸ್ವಾಮಿ ಸನ್ನಿಧಿ ಅಂತ ಹೇಳ್ತಾರೆ. ಅರ್ಕ ಅಂದ್ರೆ ಸೂರ್ಯ, ಸೂರ್ಯನಾರಾಯಣ ತಪಸ್ಸು ಮಾಡಿದ ಸ್ಥಳ ಅಂತ ಹೇಳ್ತಾರೆ. ಹಾಗೆ ಸುಮಾರು 1200 ವರ್ಷ ಆಯಿತು ದೇವಸ್ಥಾನ ಕಟ್ಟಿ. ಆಮೇಲೆ ಎಲ್ಲ ಲಿಂಗಗಳ ಪ್ರತಿಷ್ಠಾಪನೆ ಮಾಡಿದರೆ ಸೂರ್ಯನಾರಾಯಣ 48 ದಿವಸ ತಪಸ್ಸು ಮಾಡಿ ಪಡೆದಂಥ ಲಿಂಗ ಅಂತ ಹೇಳ್ತಾರೆ. ಹಾಗೆ ಇದು ಸೂರ್ಯನಿಗೆ ಕುಷ್ಠರೋಗ ನಿವಾರಣೆಗಾಗಿ ಇಲ್ಲಿ ಅರ್ಕ ಪುಷ್ಕರಣಿ ಕೊಳ ಅಂತ ಇದೆ. ಆ ಕೊಳದಲ್ಲಿ ಸ್ನಾನ ಮಾಡಿ 48 ದಿವಸ ತಪಸ್ಸು ಮಾಡಿ 48 ದಿವಸ ಒಂದೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಹಾಗೆ ತಪಸ್ಸಿಗೆ ಕುಳಿತು ನಂತರ 49ನೇ ದಿವಸದಲ್ಲಿ ಸೂರ್ಯನಾರಾಯಣ ತಪಸ್ಸಿಗೆ ಕೂತಾಗ, ನನಗೆ ಈ ಕುಷ್ಠರೋಗ ನಿವಾರಣೆಗಾಗಿ ಬಂದಿದ್ದೇನೆ, ಆದ್ದರಿಂದ ನಾನು ಈ ಸನ್ನಿಧಿಯಲ್ಲಿ ನಾನು ಕೂತುಕೊಳ್ತೀನಿ ಅಂತ ಹೇಳಿದಾಗ, ನಿಮಗೆ ಏನು ವರ ಬೇಕು ಅಂತ ಕೇಳಿದಾಗ, ನನಗೆ ಇಲ್ಲಿ ನಾನಿಲ್ಲಿ ತಪಸ್ಸಿಗೆ ಕೂತಿದ್ದೇನೆ, ನಿಮ್ಮ ದರ್ಶನ ನನಗೆ ಬೀಳಬೇಕು, ಅಷ್ಟಾದ್ರೆ ನಾನು ಇಲ್ಲಿಂದ ಅಲ್ಲೊಂದು ಪ್ರತಿಷ್ಠಾಪನೆ ಆಗುತ್ತೇನೆ ಅಂತ ಹೇಳಿದಾಗ, ಇಲ್ಲಿ ಸೂರ್ಯದೇವ ಕೂತಾಗ ಇಲ್ಲಿ ಈಶ್ವರ ಪ್ರತ್ಯಕ್ಷ ಆಗಿರೋದು. ಹಾಗೆ ಇಲ್ಲಿ ಸುತ್ತ 48 ಲಿಂಗಗಳಿದೆ. ಹಾಗೆ ಮೀನಾಕ್ಷಮ್ಮ ಸಮೇತ ಅರ್ಕೇಶ್ವರ ಸ್ವಾಮಿ ಅಂತ ಅಂದರೆ ಶ್ರೀಚಕ್ರ ಸಮೇತ ಶ್ರೀ ಮೀನಾಕ್ಷಮ್ಮ ಅಂತ ಹೇಳ್ತಾರೆ. ಹಾಗೆ ಮುಂದ್ಗಡೆ ಹಳೆ ಎಡತೊರೆ ಮತ್ತೆ ಹಳೆ ಊರು ಅಂತ ಹೇಳ್ತಾರೆ. ಹಳೆ ಎಡತೊರೆ ಅಂತಂದ್ರೆ ಊರಿನ ಎಡಭಾಗ ಕಾವೇರಿ ನದಿ ಹರಿದಿಂದ ಎಡತೊರೆ ಅಂತ ಹೇಳ್ತಾರೆ.